ಇವರ ಸ್ಟೇಟ್ಮೆಂಟ್ಗೆ 3 ದಿನ ಆಯಸ್ಸಾಗಿದೆ. ಅಂದರೆ ತಂಗ್ಲಾಗೋಗಿದೆ ಸುದ್ದಿ ಅಂತ. ಕಾಂಗ್ರೆಸ್ನವ್ರು ಯಾರು ಕೂಡ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ. ಬಾಯಿಗೆ ಹಾಕಿರೋ ಜಿಪ್ನ ಓಪನ್ ಮಾಡೋ ಧೈರ್ಯ ತೋರಿಸ್ತಾ ಇಲ್ಲ. ಇನ್ನುಳಿದಂತೆ ವಿರೋಧ ಪಕ್ಷದವರು ಬೇರೆ ಬೇರೆ ರಾಜಕೀಯ ನಾಯಕರುಗಳು ಏನಂತ ಹೇಳಿದ್ದಾರೆ ಮೊದಲು ಕೇಳೋಣ. ಅದನ್ನು ಯಾವ ರೀತಿ ಕೊಡಬೇಕು ಅನ್ನೋದು ಚರ್ಚೆ ಇರುತ್ತೆ. ಆರ್ ವಿ ದೇಶಪಾಂಡೆ ಅವರು ಭಾಳ ಹಿರಿಯರು, ಆದರೆ ಅವರೆಲ್ಲೋ ಒಂದು ತಪ್ಪಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇನ್ನೊಂದು ಕಡೆ ತಪ್ಪಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಆ ಹಿರಿಯರೇ ಪುನಃ ಉತ್ತರ ಕೊಟ್ಟದನ್ನು ಸರಿಪಡಿಸಬೇಕು ಅನ್ನೋದು ವಿನಂತಿ. ಅದೇನು ರಿಯಾಕ್ಟ್ ಮಾಡಿದ್ರೆ ನನಗೆ ಅನಿಸಿಲ್ಲ. ಬಟ್ ಬಹುದಿನದ ಬೇಡಿಕೆಯಾಗಿತ್ತು ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಇದೆ, ಸೂಪರ್ ಸ್ಪೆಷಾಲಿಟಿ ಮತ್ತು ಮಲ್ಟಿ ಸ್ಪೆಷಾಲಿಟಿ ಇಲ್ಲ ಒಂದು ಕಡೆ ಬಹಳ ಕಾಲದಿಂದ. ಯಾಕೆಂದ್ರೆ ಅದೊಂಥರ ಐಸೋಲೇಟೆಡ್ ಜಾಗ. ಉತ್ತರ ಕನ್ನಡ ಜಿಲ್ಲೆ ನೀವು ಆ ಭಾಗಕ್ಕೆ ಹೋದ್ರೆ ರಸ್ತೆನಲ್ಲಿ ಓಡಾಡೋದೇ ಆ ಮಳೆ, ವಿಪರೀತ ಮಳೆ ಇರುತ್ತೆ, ಕಾಡು ಪ್ರದೇಶ, ವೈದ್ಯಕೀಯ ಸೇವೆ. ನಾನು ಸ್ವತಃ ಅಲ್ಲಿ ಆ ಭಾಗಕ್ಕೆ ಹೋಗಿದ್ದೀನಿ. ಆ ಭಾಗದಲ್ಲಿ ನೋಡಿದಾಗ ವೈದ್ಯಕೀಯ ಸೇವೆ ಬಯಸಿದ ಮಟ್ಟದಲ್ಲಿಲ್ಲ. ಆಕ್ಚುಲಿ ತುಂಬಾ ಉತ್ತಮವಾಗಿರ್ಬೇಕು. ಇನ್ನು ಬಲವಾಗಿ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಮತ್ತು ಸೌಕರ್ಯವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಆ ಭಾಗಕ್ಕೆ ವಿಶೇಷ ಆದ್ಯತೆ. ಅದು ತುಂಬಾ ಕಾಡಿನ ಪ್ರದೇಶ, ಎಲ್ಲ ವಿಸ್ತರಣೆ ಬಹಳ ದೊಡ್ಡ ವಿಸ್ತರಣೆ ಇರುವಂಥದ್ದು. ಈ ಅನಾನುಕೂಲದ ಮಧ್ಯದಲ್ಲಿ ನಾವು ಅವರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ, ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸಲಿಕ್ಕೆ ಸರ್ಕಾರ, ನಮ್ಮ ಸರ್ಕಾರದ ಕಾಲದಲ್ಲೂ ಬಹಳಷ್ಟು ಒತ್ತಾಯ ಇತ್ತು, ಈಗಲೂ ತುಂಬಾ ಒತ್ತಾಯ ಇದೆ. ತಕ್ಷಣ ವೇಗದಲ್ಲಿ ಸರ್ಕಾರ ಕ್ರಮ ವಹಿಸಬೇಕಾಗಿದೆ ನನ್ಗನ್ಸುತ್ತೆ. ಆ ಕಾರಣದಲ್ಲಿ ಆರ್ ವಿ ದೇಶಪಾಂಡೆ ಅವರು ಬೇಸರದಿಂದ ಈ ಒಂದು ಆರೋಗ್ಯ ಸೇವೆಯನ್ನ ಅದನ್ನು ಹೇಳೋದನ್ನ ಪ್ರಾಬ್ಲಿ ವಿಲ್ ಬಿ ಬೆಟರ್ ಹೇಳೋದನ್ನ, ನೋವನ್ನ ಅವ್ರೇನು ವ್ಯಕ್ತಪಡಿಸಿದಾರೋ ಆ ನೋವು ಅದನ್ನ ಸರ್ಕಾರನೇ ಇದು ಕೂಡು ಸರ್ಕಾರ ಆಗಿರೋದ್ರಿಂದ ಅವ್ರು ಬಹಳ ನೋವಿನಿಂದ ಹೇಳ್ಕೊಂಡಿರ್ಬೋದು. ಈ ರೀತಿ ಉದ್ದಟತನದ ಮನಸ್ಥಿತಿ, ಉದ್ದಟತನದ ಸರ್ಕಾರ ನಡೆಸ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಖಂಡನೀಯ. ಏಕೆಂದರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಜೊತೆಯಲ್ಲಿ ದೃಶ್ಯ ಮಾಧ್ಯಮದ ಸ್ನೇಹಿತರು, ಒಟ್ಟಾರೆಯಾಗಿ ಎಲ್ಲ ಮಾಧ್ಯಮದವರು ನೀವು ಕೂಡ ಈ ಒಂದು ಡೆಮೋಕ್ರಸಿಯ ಒಂದು ಅಂಗವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ನಿಮ್ಮನೆ ವಿಚಾರ ನೀವೇನು ಕೇಳಿಲ್ಲ, ನೀವು ಕೇಳ್ತಾ ಇರೋದು ಸಾರ್ವಜನಿಕರ ಪರವಾಗಿ. ಹಾಗಾಗಿ ಉತ್ತರ ಕೊಡಬೇಕಾದ್ರೆ ಬೇಕಾದ್ರೆ ಹೇಳಿ, ನಮ್ಗೊಂದು ಸ್ವಲ್ಪ ಸಮಯ ಕೊಡಿ, ಅಥವಾ ಹಣಕಾಸಿನ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಬೇಕು, ತದನಂತರ ಮಾಡ್ತೇವೆ ಅನ್ನೋದನ್ನ ಸ್ಪಷ್ಟಪಡಿಸಲಿ, ಹೊರತುಪಡಿಸಿ ಈ ರೀತಿ ದುರಹಂಕಾರದ ಹೇಳಿಕೆಗಳು ನಿಜಕ್ಕೂ ಕೂಡ ಯಾರು ಮೆಚ್ಚತಕ್ಕಂಥದ್ದಲ್ಲ. ನೋಡಿ, ಆರ್ ವಿ ದೇಶಪಾಂಡೆ ಅವರು ಬಹಳ ಹಿರಿಯ ರಾಜಕಾರಣಿಗಳಾಗಿ ರಾಜಕಾರಣದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದವರಿದ್ದಾರೆ. ಆದರೆ ಆ ರೀತಿಯಾಗಿರ್ತಕ್ಕಂಥ ಹಿರಿಯರು ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ, ರಿಪೋರ್ಟರ್ ಆಗಿ ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥ ಮಾತು ಅವರಿಗೆ ಗೌರವ ತರ್ತಕ್ಕಂಥ ಸಂಗತಿ ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಯಾವುದೇ ಮಹಿಳೆಯರು ಕೂಡ ಬಂದಾಗ ಅನೇಕ ರಿಪೋರ್ಟರ್ ಕೇಳ್ತಾರೆ. ಅಲ್ಲಿಗೆ ಅವರು ಕೇಳೋದು ಯಾರು ತಮ್ಮ ವೈಯಕ್ತಿಕ ಯಾವುದೂ ಕೇಳಿರಲಿಲ್ಲ. ಆ ಜಿಲ್ಲೆಗೆ ಅಥವಾ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಪ್ರಶ್ನೆಯನ್ನು ಹಾಕಿದಾಗ ಸರಿಯಾದಂಥ ಉತ್ತರವನ್ನು ಕೊಡ್ತಕ್ಕಂಥ ಒಬ್ಬ ಜನಪ್ರತಿನಿಧಿ, ಅವರು ಆರ್ ವಿ ದೇಶಪಾಂಡೆ ಇರಲಿ ಯಾರೇ ಇರಲಿ, ಎಲ್ಲ ಜನಪ್ರತಿನಿಧಿಗಳದ್ದು ಒಂದು ಕರ್ತವ್ಯ ನಮ್ಮದೈತಿ. ಬಹುಶಃ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಖ್ಯಮಂತ್ರಿಗಳಲ್ಲಿ ಹಿಡ್ಕೊಂಡು ಎಲ್ಲರದು ದಾಟಿ ಇದೆ ಅನ್ಸಾಗುತ್ತೆ. ಯಾಕಂದರೆ ಒಬ್ಬರು IASಗೆ ಅಲ್ಲೇ ಎದ್ದು ಒಂಥರ, ಇನ್ನೊಬ್ಬರು CPIಗೆ ಹೊಡೆಯಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಕಾಂಗ್ರೆಸ್ ಕಲ್ಚರ್ ಈಗ ಭಾಳಷ್ಟು ಹೊರಗಡೆ ಬರ್ತಾ ಇದೆ, ಯಾವ್ಯಾವ ರೀತಿ ನಡೀತಾ ಇದೆ. ಇಷ್ಟೊತ್ತು ರಿಯಾಕ್ಷನ್ ಕೊಟ್ರಲ್ಲ, ಇವ್ರು ಯಾರು ಕೂಡ ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ನವ್ರು ಇಲ್ಲವಲ್ಲ ಅನ್ನೋದೇ ಪ್ರಶ್ನೆ ನಮ್ಮದು. ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. JDS ವಕ್ತಾರ ರತ್ನ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಆಪ್ ಕಡೆಯಿಂದ ಉಷಾ ಮೋಹನ್ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. BJP ಮಹಿಳಾ ಮೋರ್ಚಾದಿಂದ ಮಂಜುಳಾ ಅವರು ಬಂದಿದ್ದಾರೆ. ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಮಂಜುಳಾ ಅವ್ರ ಹತ್ರನೇ ಈ ಓಪನಿಂಗ್ ಕಾಮೆಂಟ್ ತಗೊಳ್ಳೋಕ್ಕೆ ನಿರೀಕ್ಷೆ ಮಾಡ್ತೀನಿ. ನಿಜವಾಗ್ಲೂ ಇದು ನಂಗೆ ಆಘಾತ ಆಯಿತು. ಆರ್ ವಿ ದೇಶಪಾಂಡೆ ಅವರು ರಾಜ್ಯದ ಹಿರಿಯ ರಾಜಕಾರಣಿಗಳು. ಅವರು ರಾಜಕಾರಣದ ಸಂಧ್ಯಾಕಾಲದಲ್ಲಿ ಇರುವಂಥವ್ರು. 78ನೇ ವಯಸ್ಸಿಗೆ ನಡೀತಿದೆ ಅಂತ ನನಗಿರೋ ಮಾಹಿತಿ. ಅವರೇ ಹೀಗೆ ನಡ್ಕೊಂಡ್ರೆ ರಾಧಾ ಹಿರೇಗೌಡರು ನಿನ್ನೆ ಮೊನ್ನೆ ಪತ್ರಿಕಾ ಕ್ಷೇತ್ರಕ್ಕೆ ಬಂದವರಲ್ಲ. ಹಿರಿಯ ಪತ್ರಕರ್ತೆ, ರಾಜಕೀಯ ವಿಶ್ಲೇಷಕಿ, ಒಂದು ಸಾಮಾನ್ಯ ಮಹಿಳೆಯರ ಧ್ವನಿಯಾಗಿ ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟು ಹೀನಾಮಾನ ಒಂದು ರಿಯಾಕ್ಷನ್ ಬರುತ್ತೆ ಅನ್ನೋದಾದರೆ ಇದನ್ನು ನಾನು ಮೊದಲನೇದು ಉಗ್ರವಾಗಿ ಖಂಡಿಸ್ತೀನಿ. ಅವರು ತತ್ಕ್ಷಣ ಕ್ಷಮೆ ಯಾಚಿಸಬೇಕು. ಕಾಂಗ್ರೆಸ್ ಪಕ್ಷನೂ ಕೂಡ ಇದಕ್ಕೆ ಕ್ಷಮೆ ಯಾಚಿಸಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ. ಇದೊಂದು ರಾಜಕೀಯ ಕಲ್ಚರ್ ಆಗಿ
ಇವತ್ತು ರಾಜಕಾರಣದಲ್ಲಿ ಇವರು ಮಾದರಿಯನ್ನು ಹಾಕ್ಕೊಡ್ತಾ ಇದ್ದಾರೆ. ಯಾಕೆಂದರೆ ಮೊನ್ನೆ ತಾನೇ ಮೋದಿಜಿಯವ್ರ ತಾಯಿಗೆ ಯಾವುದೇ ಸಂಬಂಧ ಇಲ್ಲದೆ ಕಾಂಗ್ರೆಸ್ ವೇದಿಕೆಯಲ್ಲಿ ಅವರು ಸ್ವರ್ಗಸ್ಥರಾಗಿರುವಂಥ ತಾಯಿನ ಕರ್ಕೊಂಡು ಬಂದು ಕೆಟ್ಟ ಭಾಷೆಯಲ್ಲಿ ಮಾತಾಡಿದಾಗ ತಪ್ಪಾಯ್ತಿದು ಅಂತ ಹೇಳೋವಂಥ ಸಾಮಾಜಿಕ ಪ್ರಜ್ಞೆ, ಸೌಜನ್ಯಗಳೇ ನಾವು ಕಳ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಹೇಗೆ ಇದು? ಹಾಗಾದ್ರೆ ಈ ರೀತಿ ರಾಜಕೀಯ ವಿಶ್ಲೇಷಕಿ, ಇಷ್ಟು ದೊಡ್ಡ ಚಾನಲ್ನ ಸಂಪಾದಕಿ, ಇಷ್ಟು ಜನರ ಒಂದು ಪ್ರೀತಿ ಗೌರವ ಗಳಿಸಿರುವಂಥ ಮಹಿಳೆಗೆ ನಾವು ಈ ರೀತಿ ದೌರ್ಜನ್ಯ ನಡೆಸಿದ್ರೆ ಇಡೀ ರಾಜ್ಯ ಅವ್ರ ಪರವಾಗಿ ಎದ್ದಿಲ್ಲತ್ತೇನೋ ಅಂತ ಒಂದು ಭಯನೂ ಇಲ್ಲ ಅಂದರೆ ರಾಜಕಾರಣಿಗಳಿಗೆ, ಹಾಗಾದರೆ ಮಹಿಳೆಯರ ಪರವಾಗಿ ನಾಳೆ ಹೋರಾಟ ಮಾಡಿದಾಗ ಯಾವ ಪರಿಸ್ಥಿತಿ ಬರ್ಬೋದು ಅನ್ನೋದು ಒಂದು. ಎರಡನೇದು, ಇದು ಕೇವಲ ರಾಜಕೀಯ ವ್ಯಕ್ತಿಗಳು ರಾಧಾ ಹಿರೇಗೌಡರ ಬಗ್ಗೆ ಮಾತಾಡೋದು, ಹೋರಾಟ ಮಾಡೋ ವಿಷಯಕ್ಕೆ ಸೀಮಿತ ಆಗದೆ ರಾಜ್ಯದ ಮಹಿಳೆಯರು ಇಂಥ ವಿಷಯಗಳಲ್ಲಿ ರಾಜಕೀಯೇತರ ಹೋರಾಟಗಳನ್ನು, ಖಂಡನೆಗಳಿಗೆ ಮುಂದೆ ಬರಬೇಕು ಅನ್ನುವಂಥ ವಿನಂತಿಯನ್ನು ಇವತ್ತು ಸಂಜೆ, ನಿನ್ನೆ ಮಧ್ಯಾಹ್ನ, ಇವತ್ತು ಬೆಳಿಗ್ಗೆಯಿಂದ ಕೂಡ ನಾನು ಕೇಳ್ಕೊತಾ ಇದ್ದೀನಿ ರಾಜ್ಯದ ಮಹಿಳೆಯರಿಗೆ. ಮತ್ತು ನಾವು ಮಹಿಳಾ ಮೋರ್ಚಾದ ಕಡೆಯಿಂದ ಹಳಿಯಾಳದಲ್ಲಿ ಪ್ರತಿಭಟನೆಯನ್ನು ಕೂಡ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಅವರು ಕ್ಷಮೆ ಯಾಚಿಸಬೇಕು. ರಾಜ್ಯದಲ್ಲಿ 70 ಜನ ಬಾಣಂತಿಯರು ರಾಜ್ಯದಲ್ಲಿ ಸಾವಿಗೀಡಾಗ್ತಾರೆ. ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ನಮ್ಮದು ಒಂದು ಅಧ್ಯಯನ ತಂಡ ಮಾಡಿ ರಾಜ್ಯದಲ್ಲಿ ಪ್ರವಾಸ ಮಾಡಿಸಿದಾಗ ಪ್ರತಿಯೊಂದು ಊರಿನಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಅನ್ನುವಂಥ ಇನ್ಫ್ರಾಸ್ಟ್ರಕ್ಚರು ಪೂರ್ತಿ ಬಿದ್ದೋಗಿದೆ ಈ ಸರ್ಕಾರದಲ್ಲಿ. ನನಗೆ RV ದೇಶಪಾಂಡೆ ಅಂತ ಹಿರಿಯರು ಈ ಮಾತನ್ನು ಯಾಕೆ ಹೇಳಿದ್ರು ಅಂದಾಗ, ಅವ್ರಿಗೆ ರಾಜಕೀಯ ಅಧಿಕಾರ ಸಿಕ್ಕಿಲ್ಲ ಅನ್ನೋದು ಒಂದು, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ ಅನ್ನುವಂಥ ಫ್ರಸ್ಟ್ರೇಷನು, ಜೊತೆಗೆ ಇಷ್ಟು ಹಿರಿಯರು, ಬಹಳ ಕಿರಿಯ ಹುಡುಗಿ ನಮ್ಮ ರಾಧಾ ಹಿರೇಗೌಡರು, 15 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಬಂದಿರೋರು, ಒಂದು ಮಗಳ ಸಮಾನ ಇರುವಂಥ ಹೆಣ್ಣು ಮಗಳಿಗೆ ನೀನು ಹೆರಿಗೆ ಮಾಡಿಸಿದ್ಮೇಲೆ ಆಸ್ಪತ್ರೆ ಮಾಡ್ತೀನಿ ಅಂದರೆ ಏನು ಸರ್ ಇದು? ನೀವು ಮುಂದಾಗಿ ನಿಂತ್ಕೊಂಡು ಕ್ಷಮೆ ಯಾಚಿಸಬೇಕಾಗಿತ್ತು. ಬೇಷರತ್ ಕ್ಷಮೆ ಯಾಚಿಸಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.